ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಒತ್ತಿ. ಇದು ಮನೋರಂಜನೆಗೆ ಸುದ್ದಿ ಅಲ್ಲ, ಇದು ಒಂದು ಸಂದೇಶ ಕೊಡುವಂಥ ಸುದ್ದಿ ಚಾನಲ್. ಇದು ಪ್ರತಿಯೊಬ್ಬರಿಗೆ ಅನುಕೂಲಕರವಾದಂತಹ ಚಾನಲ್. ಇದು ದಯಮಾಡಿ ಎಲ್ಲರೂ ಪೂರ್ತಿ ವಿಡಿಯೋದನ್ನು ಪೂರ್ತಿ ಆಡಿಯೋ ಕೇಳಿ. ಇದು ನೀವು ಕೆಲಸ ಮಾಡ್ತಾ ಕೇಳುವಂಥ ಸುದ್ದಿ ಈ ವಿಡಿಯೋದಲ್ಲಿ ಮಾಡಿರುವಂತಹದ್ದು. ಕೇಳೋದಷ್ಟೇ, ನೀವು ಕೇಳಿಕೊಂಡು ನಿಮ್ಮ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು. ದಯಮಾಡಿ ಪೂರ್ತಿ ಕೇಳಿ, ನಿಮ್ಗೆ ಅನುಕೂಲಕರವಾಗುತ್ತೆ. ಅದರಲ್ಲಿ ಯಾರೆಲ್ಲ ರಾತ್ರಿ ಹೊತ್ತು ಪ್ರಯಾಣ ಮಾಡೋವಂಥವ್ರಿಗೆ ತುಂಬ ಅನುಕೂಲಕರವಾಗುತ್ತೆ. ಮತ್ತು ದೂರ ಡ್ರೈವಿಂಗ್ ಮಾಡೋವಂಥವ್ರು ಡ್ರೈವರ್ಸ್ಗೆ ಅನುಕೂಲ ಆಗುತ್ತೆ. ಮತ್ತು ಕೆಲವರು ಫ್ಯಾಮ್ಲಿ ಎಲ್ಲ ಸೇರಿ ಒಂದು ಪ್ರವಾಸಿಗೆ ಹೋಗ್ತಾರಲ್ವ, ಅವ್ರಿಗೆಲ್ಲ ತುಂಬ ಅನುಕೂಲಕರವಾಗುತ್ತೆ ಈ ಚಾನಲ್, ಈ ಸುದ್ದಿ. ಹಾಗಾಗಿ ದಯಮಾಡಿ ಕೊನೆಯ ತನಕ ನೋಡಿ. ಯಾಕಂದರೆ ನಾನು ಒಂದು 6 ತಿಂಗಳ ಹಿಂದೆ ನನಗೆ ಆಗಿರುವಂಥ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅವತ್ತು 6 ತಿಂಗಳ ಹಿಂದೆ ನಾವು ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿರುವಂತಹ ಸಂದರ್ಭದಲ್ಲಿ ನಾವು ಆ ಕಡೆಯಿಂದ ವಾಪಸ್ ಬಂದಿದ್ದೀವಿ ಅಂದರೆ ದೇವರು ಕಾಪಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಆ ರೀತಿ ಆಗಬಾರ್ದು ಅಂತ ಹೇಳಿ ನಿಮಗೆ ಈ ಸುದ್ದಿ ಚಾನಲಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆವತ್ತು ನಡೆದಿರುವಂಥ ಘಟನೆಯನ್ನು ಸಂಪೂರ್ಣವಾಗಿ ಕೇಳಿ ಸ್ನೇಹಿತರೆ. ನಾವು 6 ತಿಂಗಳ ಹಿಂದೆ ಒಂದು ವರ್ಕ್ ಮೇಲೆ ನಾನು ಮತ್ತು ನನ್ನ ಜೊತೆ 3 ಜನ ಸ್ಟಾಫ್ 4 ಜನ ಸೇರಿ ಒಂದು ಕಾರಲ್ಲಿ ಪ್ರಯಾಣ ಮಾಡ್ತೀವಿ. ಇದು ಹೊನ್ನಾವರ ಡಿಸ್ಟ್ರಿಕ್ಕು ಯಲ್ಲಾಪುರಕ್ಕೆ ಪ್ರಯಾಣ ಇತ್ತು. ಯಲ್ಲಾಪುರಕ್ಕೆ ಪ್ರಯಾಣ ಇರೋದ್ರಿಂದ ನಾವು ನೈಟ್ ಇಲ್ಲಿಂದ ಬಿಟ್ವಿ. ಆ್ಯಕ್ಚುಲಿ ಬೆಂಗಳೂರಿಂದ ನಾವು 9 ಗಂಟೆಗೆ ಬಿಟ್ವಿ ಊಟ ಮಾಡಿಕೊಂಡು. ಬೆಳಗಿನ ಜಾವ ನಾವು 4:30-5 ಗಂಟೆಗೆ ಸೇರಿದ್ವಿ. ನೈಟೆಲ್ಲ ನಾನೇ ಕಾರ್ ಡ್ರೈವಿಂಗ್ ಮಾಡೋದು, ನನ್ನ ಸಿಂಗಲ್ ಡ್ರೈವಿಂಗ್. ನನ್ನ ಜೊತೆ ನನ್ನ ಕೊಲೀಗ್ಸ್ 4 ಜನ ಹೋಗಿದ್ವಿ. ಹೋಗಿರೋ ಸಂದರ್ಭದಲ್ಲಿ ನಾವು ಅಲ್ಲಿ ಬೆಳಗ್ಗೆ ಯಲ್ಲಾಪುರಕ್ಕೆ ಸೇರಿಕೊಂಡಾದಮೇಲೆ ಯಲ್ಲಾಪುರದಲ್ಲಿ ನಮಗೊಂದು ಮೀಟಿಂಗ್ ಇತ್ತು. ಬೆಳಗ್ಗೆ 9:30ಯಿಂದ 12:00ವರೆಗೆ ಮುಗಿಯಿತು. ಆ ಕೆಲಸದ ಮೇಲೆ ಹೋಗಿದ್ವಿ. ಅಲ್ಲಿ ಯಲ್ಲಾಪುರದಿಂದ ನಾವು ರಿಟರ್ನ್ ಬರಬೇಕಾದ್ರೆ ಯಲ್ಲಾಪುರದಿಂದ ಸಿರ್ಸಿಗೆ ಬರೋ ಮಧ್ಯದಲ್ಲಿ ನಮಗೆ ಪ್ರಸಿದ್ಧ ಪ್ರವಾಸಿ ಕೇಂದ್ರ ಅನ್ನೋದು ಜೋಗ ಫಾಲ್ಸ್ ಸಿಗುತ್ತೆ. ಜೋಗ ಫಾಲ್ಸು ಅಲ್ಲಿಂದ ಹತ್ತಿರ ಇತ್ತು. ಸಿದ್ದಾಪುರ ಯಲ್ಲಾಪುರ ನಿಮ್ಮ ಮಧ್ಯದಲ್ಲಿ ಬರುತ್ತೆ. ಹಾಗಾಗಿ ನಾವು ಎಷ್ಟು ದೂರ ಬಂದಿದ್ದೇವೆ ಒಂದು ವರ್ಕ್ ಮೇಲೆ ಅಂಥೇಳಿ ಜೋಗ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಜೋಗ ಫಾಲ್ಸ್ ನೋಡೋ ಅಷ್ಟೊತ್ತಿಗೆ ಸಂಜೆ 5 ಗಂಟೆ ಆಯಿತು. ಅಲ್ಲಿಂದ ನಾವು ಏನು ಮಾಡಿದ್ವಿ ಅಂದರೆ 5 ಗಂಟೆ ಅಷ್ಟೊಂದು ಅಲ್ಲಿಂದ ಸಿರ್ಸಿಗೆ ನಾನು 4:15ಕ್ಕೆ ಬಿಟ್ಟೆ. 5:45ಗೆ ನಾವು ಸಿರ್ಸಿಗೆ ಹೋಗಿದ್ವಿ. ಸಿರ್ಸಿಯಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ಇತ್ತು. ಅಲ್ಲಿ ನಾವು ಪೂಜೆ ಮಾಡಿಕೊಂಡು ದೇವರ ಆಶೀರ್ವಾದ ಪಡೆದು ಅಲ್ಲಿ ನಾವು 7:15ಗೆ ರಿಟರ್ನ್ ನಾವು ಬಿಟ್ಟಿವಿ. 7:15ಗೆ ಏನು ಮಾಡಿದ್ವಿ, ನಾವು ಆನ್ ದ ವೇ ಸಿರ್ಸಿ ಮತ್ತು ಸಿದ್ದಾಪುರ ಯಲ್ಲಾಪುರ ಮಧ್ಯದಲ್ಲಿ ನಾವು ಬರುವ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಹಾಗೆ ಎಲ್ಲ ಒಂದು ಯೋಚನೆ ಮಾಡಿ ಯಲ್ಲಾಪುರ ಮತ್ತು ಸಿದ್ದಾಪುರ ಸಿರ್ಸಿ ಈ ಮಧ್ಯದಲ್ಲಿ ಯಲ್ಲಾಪುರನ ಸಿರ್ಸಿ ಬೇಕಾದರೆ ಒಂದು 45 ಕಿಲೋಮೀಟರ್ವರೆಗೂ ಯಾವುದೇ ಒಂದು ಊರುಗಳು ಬರಲ್ಲ, ಬರೀ ಪ್ಲ್ಯಾಂಟೇಷನ್ ಬರುತ್ತೆ. ಎಲ್ಲವೋ ಒಂದು ಕಡೆ ಒಳಗಡೆ ರಸ್ತೆ ಒಳಗಡೆ ಚಿಕ್ಕ ಹಳ್ಳಿಗಳಿರ್ತವೆ. ಬರೀ ಒಂದು ಪ್ಲ್ಯಾಂಟೇಷನ್ಸೇ, ತುಂಬ ಪ್ಲ್ಯಾಂಟೇಷನ್ಸ್. ಬರೀ ಅದ್ರ ಜೊತೆ ತುಂಬ ಕರುವ್ಸು. ನಮ್ಮ ಕರ್ನಾಟಕದಲ್ಲೇ ನಾನು ನೋಡಿರೋಂಥ, ನಾನು 3 ಜಿಲ್ಲೆಯಲ್ಲಿ ಓಡಾಡಿದ್ದೀನಿ ವರ್ಕ್ ಮೇಲೆ. ಆದರೆ ಇಡೀ ಕರ್ನಾಟಕದಲ್ಲಿ ಹೋಲಿಕೆ ಮಾಡಿದ್ರೆ ಉತ್ತರ ಕನ್ನಡದಲ್ಲಿ ಇರುವಂಥ ಪ್ಲ್ಯಾಂಟೇಷನ್ಸ್ ಕರುವ್ಸ್ ರಸ್ತೆ ಎಲ್ಲಿ ಇಲ್ಲ. ಅವತ್ತು ನಾವು ಬರ್ತಿದ್ದೀವಿ. ಬರುವಂಥ ಸಂದರ್ಭದಲ್ಲಿ ನಾವು ಓಡಿಸುವಂಥ ನನ್ನ ಕಾರ್ ಬಂದುಬಿಟ್ಟು ಒಂದು ಶೋರೂಮ್ದು 2015 ಮಾಡಲು ಎಲ್ಲ ಶೋರೂಮಲ್ಲೇ ಕಂಡೀಷನ್ ಇತ್ತು. ಎಲ್ಲಿ ನಿಲ್ಲುವಂತೆಲ್ಲ ಬರ್ತಾಯಿದ್ದೀವಿ. ಸಾಂಗ್ಸ್ ಹಾಕ್ಕೊಂಡು ನೈಟ್ ಜರ್ನಿ ಮಾಡೋಗಿದ್ರೆ ಸಾಂಗ್ಸ್ ಹಾಕೊಂಡು ಬರ್ತಾಯಿರ್ತೀವಲ್ವ. ಬರೋ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಸಡನ್ಲಿ ನಮ್ಮದು ಒಂದು ಕರ್ವಲ್ಲಿ ಕಾರು ನಿಂತೋಯಿತು. ಲೈಟ್ಸ್ ಆಫ್ ಆಗೋಯಿತು, ಕಾರು ನಿಂತೋಯ್ತು ಸಡನ್ಲಿ ಪ್ಲಾಂಟೇಷನ್ಸಲ್ಲಿ. ನಿಂತೋದಾದ್ಮೇಲೆ ನಾವೇನು ಮಾಡಿದ್ವಿ, ಏನಾಯಿತು ಅಂತ ಹೇಳಿ ನನ್ನ ಕೊಲೀಗ್ಸು ಅವರು ಹಗಲೆಲ್ಲ ಮೀಟಿಂಗ್ಸ್ ಅವೆಲ್ಲ ನೋಡಿದ್ರಲ್ವ, ಅವರು ಎಚ್ಚರಿಕೆ ವಹಿಸಿದೆ. ಏನಾಯಿತು ನೋಡಿರಿ ಅಂತ. ಅದರಲ್ಲಿ ಒಬ್ಬರು ಮೇಡಮ್ ಇದ್ದರು ನಮ್ಮ ಜೊತೆ ವರ್ಕ್ ಮಾಡೋರು. ಅವರು ಏನು ಮಾಡ್ತಾರೆ, ಏನಾಯಿತು ಸರ್ ಅಂತ ಹೇಳ್ತಾರೆ. ಆ ಸಂದರ್ಭ ಬರೀ 8:30 ಆಗಿರುತ್ತೆ ಅಷ್ಟೇ. ಏನಾಯಿತು ಅಂತಾಗ ಏನು ಗೊತ್ತಾಗ್ತಿಲ್ಲ ನೋಡ್ರಿ, ಸ್ಟಾರ್ಟ್ ಆಗ್ತಿಲ್ಲ. ಇಗ್ನೇಷನ್ಸು ಆನ್ ಆಗ್ತಿಲ್ಲ, ಸ್ಟಾರ್ಟ್ ಆಗ್ತಿಲ್ಲ. ಬಟ್ ಫುಲ್ ಒಂದ್ಸಲ ಸಡನ್ಲಿ ಅಪ್ಪಲ್ಲಿ ನಿಂತಿದೆ ಕಾರು. ಬ್ರೇಕ್ ಬಿಟ್ಟರೆ ಹಿಂದೆ ಹೋಗ್ಬಿಡುತ್ತೆ.
ಏನು ಮಾಡೋದು ಅಂಥೇಳಿ ಒದ್ದಾಡ್ತಾ ಇದ್ದೀವಿ. ಲೈಟು ಆನ್ ಆಯಿತು. ಸ್ವಲ್ಪ ಇಳಿದು ನೋಡಿರಿ ಏನಾದರೂ ಒಂದು ಕಲ್ಲು ಗಿಲ್ಲಿ ಅನ್ನೋದು ಸಿಕ್ಕರೆ ಇಳಿ ಅಂತ ನಾನು ಬ್ರೇಕ್ ಮೇಲೆ ಕಾರ್ ಹಿಡ್ಕೊಂಡು ಹ್ಯಾಂಡ್ ಬ್ರೇಕ್ ಹಾಕ್ತೀನಿ. ಇಳಿಲಿಕ್ಕೆ ಭಯ ನನಗೆ, ಎಲ್ಲಿ ಹಿಂದೆ ಹೋಗ್ಬಿಡುತ್ತೆ ಅಂಥೇಳಿ. ಇವರು ನಮ್ಮ ಕಾರಲ್ಲಿ ನನ್ನ ಬಿಟ್ಟು 3 ಜನ ಇದ್ದರು. ಅದರಲ್ಲಿ ಏನು ಮಾಡ್ತಾರೆ, ಒಬ್ಬರು ಲೇಡಿ ನಾನು ಫಸ್ಟ್ ಮಾತಾಡ್ದಲ್ವ, ಅವ್ರು ಇಳಿದುವಾಗ ಚೆನ್ನಾಗಿ ಇಳಿದ್ರು. ಇಳಿದ ಮೇಲೆ ಒಂದು ಕಲ್ಲಿಡಕ್ಕೆ ಪ್ರಯತ್ನ ಪಡ್ತಾರೆ. ಕಲ್ಲು ಇಡಕ್ಕೆ ಹೋಗಿರೋರು ಒಂದು ಪಕ್ಕದಲ್ಲಿ ಒಂದು ಚಿಕ್ಕದು ಕಾಲ್ನಡಿಗೆ ಥರ ಒಂದು ಕಾಲ್ದಾರಿ ಥರ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಅಂತ ಹೋಗ್ತಿದ್ದಾರೆ. ನಾನು ಅವ್ರ ಕಡೆ ನೋಡಲಿಲ್ಲ. ನಾನು ಆ ಕಡೆ ಈ ಕಡೆ ಲಾರಿಗಳು ಬರ್ತಾ ಇದ್ದಾವೆ, ಟೆನ್ಷನಲ್ಲಿದ್ದೀನಿ. ದೂರದ ಒಂದೊಂದು ವೆಹಿಕಲ್ ಬರ್ತಾ ಇದ್ದಾವೆ. ಎಲ್ಲಿ ಸಡನ್ಲಿ ಎಲ್ಲಿ ಇದು ಮಾಡ್ತಾರೋ, ಸಡನ್ಲಿ ಟರ್ನಿಂಗಲ್ಲೇ ನನ್ನ ಕಾರ್ ನಿಂತಿದೆ. ಆ ಸಂದರ್ಭದಲ್ಲಿ ಇವರು ಇಳಿದು ಒಬ್ಬ ನಮ್ಮ ಜೊತೆ ಕೊಳಿಗೆ ಒಬ್ಬ ಮೇಡಮ್ಮು ಇಳಿದು ಹೋಗ್ತಾ ಇದ್ದಾರೆ. ಬೇರೆ ಇಬ್ಬರು ಮೇಡಮ್ ಎಲ್ಲಿಗೆ ಅಂಥೇಳಿ ಕಾರ್ ಇಳಿಯೋಕ್ಕೆ ಹೋಗ್ತಾರೆ. ಅವ್ರು ಕೂಗ್ತಿದ್ದಾರೆ. ಅವರು ಕೂಗ್ತಾರೆ. ಅವರೆಲ್ಲ ಏನಾದರೂ ಮೇ ಬಿ ಏನಾದರೂ ವಾಶ್ರೂಮ್ ಥರ ಹೋದ್ರೇನೋ ಅಂತ ಏನೋ ಹೋಗಿರ್ತಾರೆ ಬಿಡ್ರಿ ಅಂಥೇಳಿ ಇಬ್ಬರು ಕುಳಿಸಿದ್ದಾರೆ. ಒಬ್ಬರು ಹುಡುಗ, ಒಬ್ಬ ಹುಡುಗಿಗೆ. ಅವ್ರು ಏನು ಮಾಡ್ತಿದ್ದಾರೆ, ಕಾಲಿಗೆ ಹುಡುಕ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಸಿರ್ಸಿ ಮುರಿದಿಂದ ಒಬ್ಬರು ಗಂಡ ಹೆಂಡತಿ ಕಾರಲ್ಲಿ ಬರ್ತಾರೆ. ಬಂದು ಏನಾಯಿತು ಸರ್ ಅಂತಾರೆ. ನನಗೆ ಸೈಡ್ಗೆ ಬಂದು ಏನಾಯಿತು ಅಂದರು. ಏನೋ ರೀ ಸಡನ್ಲಿ ಆನ್ ಆಗ್ತಿಲ್ಲ, ಸ್ಟಾರ್ಟ್ ಆಗ್ತಿಲ್ಲ ಗಾಡಿ ಅಂದರೆ ಅವ್ರು ದೇವ್ರ ಥರ ಬಂದರು. ಕಾರ್ ನನ್ನ ಮುಂದೆ ನನ್ನ ಕಾರ್ ಮುಂದೆ ನಿಲ್ಲಿಸಿದ್ರು. ಅವರು ನಿಲ್ಲಿಸ್ಬಿಟ್ಟು ಸಡನ್ಲಿ ಬಂದು ಅವರು ಒಂದು ಕಲ್ಲು ಇಡ್ತಾರೆ. ಮತ್ತು ಆ ದಾರಿ ಒಂದು ಕಾಲ್ದಾರಿ ಕಡೆ ಇದ್ರೆ ನೋಡಿದ್ರು. ಅವರು ನೋಡಿದ್ರೆ ಈ ಮೇಡಮ್ಮು ನಡ್ಕೊಂಡು ಹೋಗ್ತಿದ್ದಾರೆ ದೂರದಿಂದ. ಈ ಮೇಡಮ್ ಎಲ್ಲಿಗೆ ಅಂತ ಕೇಳ್ತಿದ್ದಾರೆ ಇವರು ಸಿರ್ಸಿ ಮುಳಿದವರು. ಅವರೆಲ್ಲ ಹೋಗ್ತಿದ್ದಾರೆ. ಬಿಡಿ ಸರ್ ಸುಮ್ಮನೆ ಇರಿ, ನಿಮ್ಗೆ ಗೊತ್ತಾಗಲ್ಲ ಅಂಥೇಳಿ ಇವ್ರು ಕಲ್ಲು ಇಡ್ತಿದ್ದಾರೆ ಇಬ್ಬರು. ಮತ್ತು ಆ ಸಿರ್ಸಿ ಮುಳಿದವರು ಅವ್ರ ಹೆಂಡ್ತಿನೂ ಇಳಿದ್ರು. ಸರ್ ನೋಡಿ ಅಂತ. ಇವರೆಲ್ಲ ಬಂದ ಮೇಲೆ ಗಾಡಿ ಸ್ಟಾರ್ಟ್ ಆಗೋಯ್ತು. ನಂದು ಸ್ಟಾರ್ಟ್ ಆಯಿತು. ಈ ಮೇಡಮ್ ಹೋದ್ರಲ್ಲ ಕಾರ್ನಾಡಿಯಲ್ಲಿ. ಇವರು ಎಲ್ರಿಗೆ ಅಂದರೆ ಇವ್ರಿಗೆ ಏನೂ ಮಾತಾಡ್ತಿಲ್ಲ. ಏನೋ ದೆವ್ವ ಹಿಡ್ದಂಗೆ ಹೋಗ್ತಾನಿದ್ದಾರೆ. ಏನಾಯಿತು ಅಂತ ಜೋರಾಗಿ ಕಿರಿಸಿದಾಗ ಕೈ ಇಟ್ಕೊಂಡಿದ್ದಾಗ, ಸರ್ ಯಾರು ಸರ್ ನೀವು ಅಂತ ಹೇಳಿ, ಫಸ್ಟ್ ಬನ್ನಿರಿ ಅಂತ ಹೇಳಿ ಅಂದರೆ ಒಂದು 300 ಮೀಟ್ರ್ ಹೊರಟೋಗ್ಬಿಟ್ಟಿರ್ತಾರೆ. 300 ಮೀಟ್ರ್ ನಿಧಾನವಾಗಿ ನಾನೇನೋ ಅಷ್ಟೊಂದು ಹೋದ್ರೆ ಅಂತ ನಾನು ಯೋಚನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಬಂದರು. ನಡೀರಿ ಹತ್ತಿ ಕಾರ್ ಫಸ್ಟ್ ನೀವು ಅಂತ ಹೇಳಿ ಹತ್ಕೊತಾರೆ. ಇವರೆಲ್ಲ ಬಂದಮೇಲೆ ಅವರು ಕಾರ್ ನಿಲ್ಲಿಸಿ ಲೈಟ್ ಹಾಕ್ಸ್ಬೇಕು. ಕಾರ್ ಸ್ಟಾರ್ಟ್ ಆಗೋಯ್ತು. ಸರ್ ನೀವು ಹೋಗ್ತಾ ಇರಿ, ನಿಮ್ದು ಯಾವ ವರ್ಷ? ನನ್ನ ಸಿರಿಸಿನೇ ಬನ್ನಿ, ನೀವು ನನ್ನ ಫಾಲೋ ಅಪ್ ಆಗಿ. ಇಲ್ಲಿಂದ 10 ಕಿಲೋಮೀಟ್ರ್ ಅಷ್ಟೇ ಸಿರಿಸಿದೆ ಅಂಥೇಳಿ ಅವ್ರ ಜೊತೆ ಫಾಲೋ ಮಾಡ್ಕೊಂಡು ಹೋದ್ವಿ. ಸಿರ್ಸಿಯಲ್ಲಿ ಹೋದಾಗ ಅವರು ನಿಲ್ಲಿಸ್ಬಿಟ್ಟು ಎಲ್ಲಿ ಅವರು ನಾವು ಬೆಂಗಳೂರು ಅಂತ ಹೇಳಿದ್ವಿ. ಅವರು ಅವಾಗ ಹೇಳ್ತಾರೆ, ಆ ಜಾಗದಲ್ಲಿ ತುಂಬ ಜನ ಈ ಥರ ಹೋಗ್ತಾ ಸತ್ತೋಗಿರೋದಿದೆ. ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಬ್ಬ ಹುಡುಗಿ ಆತ್ಮ ಇದೆ. ತುಂಬ ಜನಕ್ಕೆ ಸಾಯಿಸ್ಬಿಟ್ಟಿದೆ. ಆ ಒಂದು ಆತ್ಮದಿಂದ ಸುಮಾರು ಆತ್ಮಗಳಿದ್ದಾವೆ. ಡೇನಲ್ಲೇ ರಕ್ತಪಾತಗಳಾಗೋ ರೀತಿಯಲ್ಲಿ ಆ ಜಾಗದಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗಿದೆ ಸರ್. ಇದ್ದಕ್ಕಿದ್ದಂತೆ ಬೈಕ್ಗಳು 3 ಪಲ್ಟಿಗಳು ಹೊಡೆದು ಸತ್ತೋಗಿದ್ದಾರೆ, ಕಾರ್ಗಳು ಬಿದ್ದು ಸತ್ತೋಗಿದ್ದಾರೆ. ನಾನು ನಿಲ್ಲಿಸ್ತಾ ಇಲ್ಲ. ಎಲ್ಲಾದರೂ ಒಂದು ಕಾರ್ ನಿಲ್ತೀವಿ, ನಾನು ನಿಲ್ಲಿಸ್ತಾ ಇರಲಿಲ್ಲ. ಬಟ್ ನೀವು ಎಲ್ಲಿಂದನೂ ಗೊತ್ತಿಲ್ಲ ಬಂದಿರೋದು ಪಾಪ. ಆ ಜಾಗದಲ್ಲಿ ಇರೋದ್ರಿಂದ ನಾನು ನಿಲ್ಲಿಸಿದೆ ಅಂಥೇಳಿ ನಾನು ಹೇಳ್ತಾರೆ. ದಯಮಾಡಿ ನೀವು ಯಾವಾಗಾದರೂ ಯಲ್ಲಾಪುರದಿಂದ ಈ ಕಡೆ ಸಿರ್ಸಿ ಕಡೆ ಬರಬೇಕಾದ್ರೆ ದಯಮಾಡಿ ಈ ರೋಡಲ್ಲಿ ಬರಬೇಡಿ, ಬೇರೆ ರೋಡಲ್ಲಿ ಬನ್ನಿ. ಸಿದ್ದಾಪುರದಿಂದ ಹೋಗಿ ಬನ್ನಿ, ಯಾಕಂದರೆ ಲಾಂಗ್ ಆಗುತ್ತೆ ಅದು ಅಂಥೇಳಿ. ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ, ಈ ರಾತ್ರಿ ನೈಟ್ ಹೊತ್ತು ಪ್ರಯಾಣ ಆದರೆ ಈ ದಾರಿಯಲ್ಲಿ ಬರಬೇಡಿ ಅಂಥೇಳಿ ನಮಗೆ ಮಾರ್ಗದರ್ಶನ ಕೊಡ್ತಾರೋ. ಏನಾಯಿತು ಘಟನೆ ಅಂತ ಕೇಳಿದಾಗ ಅಲ್ಲಿ ಏನಿಲ್ಲ ಸರ್, ಅಲ್ಲಿ ಕ್ಲಾಸಲ್ಲಿ ಒಂದು ಹುಡುಗಿ ಸುಮಾರು ಒಂದು 10 ವರ್ಷದ ಹಿಂದೆ ಒಂದು ಹಳ್ಳಿ ಕಡೆಯಿಂದ ಬಂದು ಈ ಕುರಿ ಮೇಕೆ ಮೇಯಿಸ್ತಾರಲ್ಲ ಸರ್, ಆ ಮೇಯಿಸೋ ಸಂದರ್ಭದಲ್ಲಿ ಯಾರೋ ಕಾರಲ್ಲಿ ಬಂದು ಇಳಿದು 4 ಜನ ಅವ್ರಿಗೆ ರೇಪ್ ಆ್ಯಂಡ್ ಮರ್ಡರ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಒಂದು 10ನೇ ಕ್ಲಾಸ್ ಮಗುವಷ್ಟು 16-17 ವರ್ಷದ ಹುಡುಗಿ. ಆವಾಗಿಂದ ಹುಡುಗಿ ಸೇಡಿ ತೀರಿಸ್ಕೊಳ್ಳೋಕ್ಕೆ ಈ ಕಡೆ ಯಾರಾದರೂ ಕಾರ್ಗಳು ಬರಲಿ ಅವ್ರು ಭಯಪಡಿಸೋದು, ಒಂಥರ ಸಾಯಿಸೋದು ಅವೆಲ್ಲ ನಡೀತಿದೆ. ಈಗ ಅಲ್ಲಿ ನೋಡಿದ್ರೆ 100 ಆತ್ಮಗಳಿದ್ದಾವೆ, 100 ದೆವ್ವಗಳಿದ್ದಾವೆ ಸರ್. ಅಲ್ಲಿ ತುಂಬ ಭಯಂಕರವಾಗಿ ಡೇನಲ್ಲಿ ಕೂಡ ಯಾರು ಆ ರೋಡಲ್ಲಿ ಬರೋಕ್ಕೆ ಭಯಪಡ್ತಾರೆ, ಯಾರಾದರೂ ಒಂದು ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ತುಂಬ ಡೇಂಜರ್ ಸರ್. ತುಂಬ ಜನ ಸತ್ತೋಗಿದ್ದಾರೆ. ನಿಮಗೆ ಅಲ್ಲಿ ನಿಂತಿದೆ ಅಂದರೆ ನಿಮ್ಮ ಪ್ರಾಯ ನೋಡಿ. ಮೇಡಮ್ ನಾನು ಕೇಳಿದ್ವಿ, ಏನಾಗಿತ್ತು ಮೇಡಮ್ ನಿಮಗೆ, ನೀವು ಯಾಕೆ ಇಳಿದು ಹೋದ್ರು ಅಂದರೆ, ಏನಾಯಿತು ಗೊತ್ತಿಲ್ಲ ಸರ್, ನಾನು ಇಳಿದೆ, ನೀವು ಕಲ್ಲು ಹಿಡೀರಿ ಅಂದ್ರಲ್ವ. ಸಡನ್ಲಿ ನನಗೆ ಆ ಕಡೆ ತೋರಿಸ್ತು ದಾರಿ, ಹಂಗೆ ನನಗೆ ಯಾರು ಕರ್ಕೊಂಡು ದಾರಿ ತೋರಿಸೋ ನನ್ನ ಮೈಂಡ್ ಹಂಗೇ ಹೋಗ್ತಾಯಿದೆ ಅಂತಾರೆ. ಆ ರೀತಿ ಎಲ್ಲ ಹೇಳಿದ್ರು ಅವರು. ತುಂಬ ಜನ ಸತ್ತೋಗಿದ್ದಾರೆ ಈ ಪ್ಲೇಸಲ್ಲಿ ಅಂತ. ಇಂಥ ಸಂದರ್ಭದಲ್ಲಿ ಕಾರ್ ನಿಂತು ಹೋದರೆ ಸರ್ ದಯಮಾಡಿ ಇಳಿಬೇಡಿ. ನೀವೆಲ್ಲಾದರೂ ಹೋಗಿ ಬೆಂಗಳೂರು ಹೋಗೋವರೆಗೂ ಸ್ವಲ್ಪ ಹೊತ್ತು ಕಾರಲ್ಲೇ ಕೂತ್ಕೊಳ್ಳಿ. ಸ್ವಲ್ಪ ದೇವರದ್ದು ಎಲ್ಲ ಸುದ್ದಿಗಳೆಲ್ಲ ಹೇಳ್ಕೊಡಿ.
ಅದಾಗಿ ಅದು ಸ್ಟಾರ್ಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಕಾರ್ ನೋಡಿ ಇಷ್ಟು ಚೆನ್ನಾಗಿದೆ, ಏನಕ್ಕೆ ಕೆಟ್ಟೋಗುತ್ತೆ ಹೇಳಿ ಅಂತೇಳಿ ಒಂದು ಸಲಹೆ ಕೊಟ್ಟರು. ಅವತ್ತು ಆ ಕೊಟ್ಟ ಸಲಹೆ ನನಗೆ ತುಂಬ ಮುಖ್ಯವಾಗಿದೆ. ಆ ವಿಷಯಕ್ಕೆ ನಾನು ಈ ಸುದ್ದಿ ಮಾಡಿದ್ದೀನಿ. ಯಾರಾದರೂ ನೀವು ನೈಟಲ್ಲಿ ಪ್ರವಾಸಿಗಳಿಗಂತ ಹೋಗೋದು, ಕಾರಲ್ಲಿ ಪ್ರಯಾಣ ಮಾಡ್ತಿದ್ದಾರೆ, ನಿಮ್ಮ ಜೊತೆ 3 ಜನ ಆಗಲಿ, 2 ಆಗಲಿ, ಇಲ್ಲ 5 ಜನ 6 ಜನ ಇದ್ದರೂ ಕೂಡ ನಿಮ್ಮ ಕಾರ್ ಇದ್ದಕ್ಕಿದ್ದಂತೆ ಕೆಟ್ಟೋಗಿತ್ತು ಅಂದ್ಕೊಳ್ಳಿ, ನಿಂತೋಯ್ತು ಅಂದ್ಕೊಳ್ಳಿ, ತಕ್ಷಣ ಹಿಡಿಬೇಡಿ. ಯಾರಾದರೂ ನಿಮ್ಮ ಜೊತೆ ನಿಲ್ಲಿಸಿದ್ರೆ ಬೇರೆ ಬೇರೆ ವಾಹನಗಳು, ಆವಾಗ ಮಾತ್ರ ಇಳೀರಿ. ಇಲ್ಲಾಂದರೆ ನನ್ನ ನೋಡಿ ನಮ್ಮ ಜೊತೆ ಇರೋ ಕೊಲೀಗ್ಸು ಅಕಸ್ಮಾತಾಗಿ ಅವರು ಹೋಗಿದ್ರೆ ಅವ್ರು ಹಿಡ್ಕೊಂಡು ನಾವು ಹೋಗಿದ್ರೆ ಅವ್ರು ಹೇಳಿದ್ರು, ಸರ್ ಈ ರೀತಿ ಒಬ್ಬರು ಹೇಳ್ಕೊಳ್ಳುತ್ತೆ ಅದು ಆತ್ಮಗಳು, ಮತ್ತು ಅವ್ರಿಗೆ ಕರ್ಕೊಂಡೋಗಿ ಇನ್ನೊಬ್ರು ಬಂದಾಗ ಹಂಗೆ ಸೆವುಗಳಾಗಿದ್ದೇವೆ ಸರ್, ಅವರಾಗಿ ಅವರು ಹೊಡ್ಕೊತಾರೆ ಮರಕ್ಕೆ. ಆ ಥರ ರಕ್ತಪಾತ ತುಂಬ ಆಗಿದೆ ಸರ್. ಅಲ್ಲಿ ರಕ್ತ ಸೋರ್ತಾ ಇರುತ್ತೆ. ವಾರಕ್ಕೆ 5-6 ಜನ ಆದರೂ ಸಾಯ್ತಾರೆ ಜಾಗದಲ್ಲಿ ಅಂತ ಹೇಳ್ತಾರೆ. ಸಿರ್ಸಿ ಅಲ್ಲಿಂದ 10 ಕಿಲೋಮೀಟ್ರ್ ಇರುತ್ತೆ. ಯಲ್ಲಾಪುರ ಸಿರ್ಸಿ ಮಧ್ಯದಲ್ಲಿ, ಅದು ಮಧ್ಯದಲ್ಲಿ ಆ ರಸ್ತೆಯಲ್ಲಿ 10 ಕಿಲೋಮೀಟರ್ಸ್ ಸಿರ್ಸಿ ಇರುತ್ತೆ. ಆ ರೀತಿ ನಡೆದಿದೆ. ದಯಮಾಡಿ ಸ್ನೇಹಿತರೆ, ಯಾರಾದರೂ ರಾತ್ರಿ ಹೊತ್ತು ಪ್ರಯಾಣ ಮಾಡುವಾಗ ನಿಮ್ಮ ವಾಹನಗಳು ಕೆಟ್ಟೋದ್ರೆ ಅಂದ್ಕೊಳ್ಳಿ, ಅದು ಸುಮ್ಮನೆ ಕೆಟ್ಟೋಗಲ್ಲ. ನೀವು ನಿರ್ಭಯ ಎಷ್ಟೇ ಧೈರ್ಯವಂತರಾದರೂ ಕೂಡ ಆತ್ಮಗಳಿದ್ದಾವೆ. ನಿರ್ಲಕ್ಷ್ಯ ಬೇಡ, ಭಯನೂ ಬೇಡ, ಜಾಸ್ತಿ ಭಯನೂ ಬಿಡಬೇಡಿ, ಹಾಗೆ ನಿರ್ಲಕ್ಷ್ಯನೂ ಮಾಡಬೇಡಿ. ಎರಡೂ ಇರಬೇಕು. ದೇವ್ರದ ಒಂದು ಭಕ್ತಿನೂ ಇರಬೇಕು. ಇಂಥ ಸಂದರ್ಭಗಳಲ್ಲಿ ಗೆದ್ದುಕೊಂಡ್ಬಿಡ್ಬೇಕಾದ್ರೆ ಅವತ್ತು ನಾವು ಮಾಡಿರೋ ಒಳ್ಳೆಯ ಕೆಲಸಗಳು, ನಾವು ಹೋಗಿರೋ ಕಾರ್ಯಕ್ರಮಕ್ಕೆ ಒಂದು ಕೆಲಸದ ಮೇಲೆ ಹೋಗಿದ್ದು, ಅದು ನಮ್ಗೆ ಕಾಪಾಡಿತು ಅಂತ ಹೇಳ್ತಾ, ಯಾವತ್ತೇ ಆಗಲಿ ನಿಂತು ಕೆಟ್ಟೋದಾಗ ಅದು ಹೊಸ ಜಾಗಗಳಲ್ಲಿ ನಡು ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ಬೇರೆಯವರು ವಾಹನ ನಿಲ್ಲಿಸೋರ್ಗೂ ನೀವು ನಿಲ್ಲಿಸ್ಬೇಡಿ, ಇಳಿಬೇಡಿ ವಾಹನದಲ್ಲಿ. ಅಂಥ ಸಂದರ್ಭದಲ್ಲಿ ಅವು ಆತ್ಮಗಳಿಗೆ ಒಂದು ಬೇರೆ ಬೇರೆ ವಾಹನ ನಿಲ್ಲಿಸಿದಾಗ ಒಂದು ಭಯಭೀತಿಯಾಗಿ ಆಚೆ ಹೋಗಿಬಿಡ್ತವೆ. ಆದರೆ ಏನಾದರೂ ಮಾಡ್ಬೋದು ಅಂತ, ಆದರೆ ನೀವು ಮಾತ್ರ ಇದ್ದರೆ ಅದು ತೊಂದರೆ ಮಾಡ್ಬೋದು. ಇದನ್ನು ಎಲ್ಲ ನಿಮ್ಮ ಸ್ನೇಹಿತರು ಬಂಧುಗಳಿಗೆ ಶೇರ್ ಮಾಡಿ ಸುದ್ದಿ. ಎಲ್ಲರೂ ಪ್ರಯಾಣಗಳು ಮಾಡುವಾಗ ಯಾವುದೇ ರೀತಿಯ ತೊಂದರೆಗಳು ಈ ಸುದ್ದಿ ನಾನು ಮಾಡಿರೋದು. ಹಾಗಾಗಿ ಯಾರಾದರೂ ನೀವು ಈ ರೀತಿ, ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ನೋಡುವ ಪ್ರವಾಸಿ ತಾಣಗಳಿದ್ದಾವೆ. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಕಡೆ ತುಂಬ ಬೀಚ್ಗಳು, ಮತ್ತು ಜೋಗ್ ಫಾಲ್ಸು, ತುಂಬ ಫಾಲ್ಸ್ಗಳಿದೆ. ಆ ಕಡೆ ಹೋದಾಗ ತುಂಬ ಜಾಗೃತವಾಗಿ ಹೋಗಿ ಬನ್ನಿ. ಆದಷ್ಟು ನೈಟ್ ಸ್ಟೇ ಆಗಿ, ಎಲ್ಲಾದರೂ ನೈಟು ಮಾತ್ರ ಪ್ರಯಾಣ ಮಾಡಬೇಡಿ ಹೊಸ ಜಾಗಗಳಲ್ಲಿ. ಡೇನಲ್ಲಿ ಪ್ರಯಾಣ ಮಾಡಿ, ನೈಟ್ ಇಲ್ಲಾದರೂ ಸ್ಟೇ ಮಾಡಿ ಅಂತ ಹೇಳ್ತಾ, ಈ ಸುದ್ದಿ ಎಲ್ಲ ನಿಮ್ಮ ಬಂಧುಗಳಿಗೆ, ಎಲ್ಲ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೆ ಉಪಯೋಗ ಆಗುತ್ತೆ. ಯಾಕಂದರೆ ಜೀವ ಅನ್ನೋದು ಹೋದರೆ ಬರಲ್ಲ, ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಸಂದೇಶ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಇನ್ನೂ ನಮ್ಮ ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.